ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಫ್ಯಾಮಿಲಿ ಎಲ್ಲ ಫ್ರೆಂಡ್ಗಳ ಜೊತೆ ಹೋಗ್ತಾಯಿದ್ರು. ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು, 4 ಜನ. ಅದು ಅವ್ರನ್ನೇ ಕಳ್ಸೋಕ್ಕೆ ಈಚೆ ಬಂದ್ವಿ. ಹೋಗಿ ಬನ್ನಿ ಅಂತ. ಈಗ ಮಳೆ ಟೈಮ್ ಅಲ್ವಾ, ಸ್ವಲ್ಪ ಭಯನೂ ಇತ್ತು. ಹಾಗಾಗಿ ಹೋಗಿ ಬರ್ತೀರಾ ಜೋಪಾನ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಮತ್ತು ಇದು ಆಗಲೇ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದಾರೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಆದರೂ ತೊಗೊಂಡು ಬಂದಿಲ್ಲ ಅವರು. ಹಾಗಾಗಿ ಸ್ವಲ್ಪ ಎಷ್ಟು ತೊಗೊಂಬಂದಿದ್ದಾರೋ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಆಗಲೇ ನೇತ್ರಾವತಿ ಒಳಗೆ ಹೋಗ್ತಾಯಿದ್ದಾರೆ ಸ್ನಾನಕ್ಕೆ ಅಂತ. ಚೆನ್ನಾಗಿದೆ ಹೋಗುವಾಗ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರಿಯಾಗಿ ಒಳಗೆ ಹೋಗೋ ರೋಡಿದು, ನೇತ್ರಾವತಿಗೆ ಹೋಗೋ ರೋಡಿದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಾತ್ರ ಆ ಕಡೆ ಈ ಥರ ಮಳೆ ಬಂದಾಗ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾತ್ರ ಹೊಳೆ ನೋಡಿ, ನೇತ್ರಾವತಿ ಹೊಳೆ ಎಷ್ಟು ತುಂಬಿದೆ ಅಂತ. ಆದರೂ ಜನ ಇಳಿದು ಸ್ನಾನ ಮಾಡ್ತಿದ್ದಾರಲ್ಲ, ಅದಕ್ಕೆ ಹ್ಯಾಂಡ್ಸಪ್ ಮಾಡಬೇಕು. ಮಾತ್ರ ಹೆದರಿಕೆ ಇಲ್ಲದೆ ಏನು ಹೊಳೆ ಇಳಿದು ಸ್ನಾನ ಮಾಡ್ತಿದ್ದಾರೆ. ಆ ಕಡೆ ದೇವಸ್ಥಾನಗಳಿಗೆ ಹೋದಾಗ ಅಷ್ಟು ಚಳಿ ಇರುತ್ತೆ, ಮಳೆ ಇರುತ್ತೆ. ಆದರೆ ಸ್ನಾನ ಮಾಡ್ತಾಯಿದ್ರೆ ನಮಗೆ ಚಳಿ ಅನಿಸೋದೇ ಇಲ್ಲ. ಮಾತ್ರ ಅದಂತೂ ನೋಡಿದ್ದೀನಿ ನಾನು. ಆ ಕಡೆ ಎಲ್ಲ ಮಂಗಳೂರು ಸೈಡಂತೂ ತಣ್ಣೀರು ಸ್ನಾನ ಮಾಡ್ತಾಯಿದ್ರು. ಹೊಳೇಲಿ ಚಳಿನೇ ಆಗಲ್ಲ. ಎಲ್ಲ ಹೇಗೆ ಸ್ನಾನ ಮಾಡ್ತಾಯಿದ್ದಾರೆ, ಖುಷಿ ಆಗುತ್ತೆ ನೋಡೋಕ್ಕೆ. ಹೊಳೆಯೆಲ್ಲ ಮಾತ್ರ ತುಂಬ ತುಂಬಿದೆ. ಮಾತ್ರ ಏನು ಮೇಲ್ಗಂಟೆ ಬಂದಿದೆ ಅನಿಸುತ್ತೆ ನೀರು. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಇವರೇ 4 ಜನ ಫ್ರೆಂಡ್ಸ್ ಹೋಗಿರೋದು ಜೊತೆಗೆ ಧರ್ಮಸ್ಥಳಕ್ಕೆ. ಎಲ್ಲ ಹೋಗ್ತಾ ಇರ್ತಾರೆ, 4 ತಿಂಗಳಿಗೆ 5 ತಿಂಗಳಿಗೆ ಒಂದ್ಸರಿ ಹೋಗ್ತಾ ಇರ್ತಾರೆ ಧರ್ಮಸ್ಥಳಕ್ಕೆ. ಫ್ರೆಂಡ್ಸ್ಗಳ ಜೊತೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಹೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಖುಷಿ ಆಗುತ್ತೆ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ದೇವಸ್ಥಾನದ ಹತ್ರ ಬಂದಿದ್ದಾರೆ. ಈಗ ನೋಡ್ತಾ ಇರ್ಬೋದು, ಪರವಾಗಿಲ್ಲ, ಜನ ಸುಮಾರಾಗಿ ಬಂದಿದ್ದಾರೆ. ಅತಿ ಕಡಿಮೆನೂ ಇಲ್ಲ, ಅತಿ ಜಾಸ್ತಿನೂ ಇಲ್ಲ. ಆದರೆ ರಶ್ ಅಂತೂ ಇಲ್ಲ ಅಂತೆ. ಮಳೆ ಆದರೂ ಅಷ್ಟು ಜನನಾದರೂ ಬಂದಿದ್ದಾರಲ್ಲ, ಖುಷಿಯಾಗುತ್ತೆ ನೋಡೋಕ್ಕೆ. ದೇವರು ಅಂತ ಅಂದರೆ ಮಂಜುನಾಥ ಅಂದರೆ ಹಾಗಲ್ವಾ, ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಆಮೇಲೆ ಇಲ್ಲಿ ದೇವ್ರ ದರ್ಶನಕ್ಕೆ ಅಂತ ಇಲ್ಲಿ ಮಧೋಣ ಅಂತ ಇದ್ದಾರೆ. ಅವರು ಅನ್ನದಾನಕ್ಕೆ ಇದು ತೊಗೊಂಡಿದ್ದಾರಂತೆ ಟಿಕೆಟು, 2000 ಕೊಟ್ಟು. ಅದಕ್ಕೆ 4 ಜನಕ್ಕೆ VIP ದರ್ಶನ ಅಂತೆ. VIP ಎಂಟ್ರೆನ್ಸಲ್ಲೇ ಬಿಡ್ತಾರಂತೆ. ತುಂಬ ಚೆನ್ನಾಗಾಯ್ತಂತೆ ದರ್ಶನ, ಎಲ್ಲ ಚೆನ್ನಾಗಾಯಿತು. ಎಲ್ಲ ಇದು ಮಾಡಿದ್ರೆ ಇವರೇ ಮಧುವಣ, ಅದು ಅನ್ನದಾನದ ಟಿಕೆಟ್ ತೊಗೊಂಡು ಇದು ಮಾಡಿರೋದು. ವರ್ಷಕ್ಕೆ ಅಂತಲ್ಲ, ಅವ್ರು ಹೋದಾಗಲೆಲ್ಲ ಈ ಥರ ಮಾಡ್ತಾರಂತೆ. ಖುಷಿಯಾಗುತ್ತೆ ಇದನ್ನೆಲ್ಲ ಕೇಳಿದ್ರೆ. ದೇವರಿಗೆ ಅನ್ನದಾನದ್ದು ಅಂದರೆ ಎಷ್ಟು ಪುಣ್ಯದ ಕೆಲಸ ಅಲ್ವಾ. ಈಗ ದರ್ಶನ ಎಲ್ಲ ಮುಗಿಸಿ ಊಟಕ್ಕೆ ಕೂತಿದ್ದಾರೆ ಅನ್ನ ಪ್ರಸಾದಕ್ಕೆ. ಅದರದ್ದು ಕ್ಲಿಪ್ಪಿಂಗ್ ಅಂತೂ ತಗೊಂಡಿಲ್ಲ, ಅದೊಂದು ಬೇಜಾರಾಯಿತು. ಇಷ್ಟ ಆಗಿತ್ತು ಒಂದು ಪುಟ್ಟ ವಿಡಿಯೋ. ಥ್ಯಾಂಕ್ ಯು.